ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನಿವತ್ತು ಸಖತ್ ಟೇಸ್ಟಿಯಾಗಿ ಕಡಾಯಿ ಪನ್ನೀರು ಹಾಗೆ ಬಟರ್ ನಾನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಕಡಾಯಿ ಪನ್ನೀರು ಹಾಗೆ ಬಟರ್ ನಾನು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಆ ಬಾಣಲಿಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇದೆರಡು ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಜರಡಿ ಮಾಡಿಕೊಂಡು ಇದಕ್ಕೆ ಇವಾಗ ಒಂದು 1/4 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಹಾಕ್ಕೋಬೇಕು. ಈ ಕೇಕ್ ಮಾಡೋಕ್ಕೆಲ್ಲ ಬಳಸ್ಕೊತೀವಲ್ಲ ಬೇಕಿಂಗ್ ಪೌಡರು, ಅದನ್ನು ಹಾಕ್ಕೋಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಲೋಟ ಆಗೋಷ್ಟು ಇಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ. ಚಿಕ್ಕ ಲೋಟದಲ್ಲಿ ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಮೊಸರು ಹಾಗೆ ಅರ್ಧ ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಚಪಾತಿನ ಯಾವ ಥರ ಕಲಿಸ್ಕೊತೀವಿ ಅದೇ ಥರನೇ ಕಲಿಸ್ಕೋಬೇಕಾಗುತ್ತೆ. ಇಲ್ಲಿ ನಮಗೆ ಮಧ್ಯದಲ್ಲಿ ಏನಾದರೂ ನೀರು ಬೇಕು ಅಂತ ಅನ್ನಿಸ್ದಾಗ ಮತ್ತೆ ಒಂದು ಸ್ವಲ್ಪ ಹಾಲು ಮತ್ತೆ ಒಂದು ಸ್ವಲ್ಪ ಮೊಸರು ಮತ್ತೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ನಾವು ಕಲಿಸ್ಕೋಬೇಕಾಗತ್ತೆ. ಮೊದಲಿಗೆ ಕಲಿಸ್ಕೊಂಡ್ಬಿಟ್ರೆ ಹಿಟ್ಟು ತುಂಬಾ ನೀರಾಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಈ ಥರ ಕಲಿಸ್ಕೋಬೇಕು. ಎಲ್ಲ ನೀಟಾಗಿ ಕಲಿಸ್ಕೊಂಡ್ಮೇಲೆ ಕೈಗೆ ಎಣ್ಣೆನ ಅಪ್ಲೈ ಮಾಡ್ಕೊಂಡು ಇನ್ನೊಂದು ಸರಿ ನೀಟಾಗಿ ನಾದ್ಕೊಳ್ಳಿ. ಹಿಟ್ಟನ್ನ ನಾದ್ಕೊಂಡ್ಮೇಲೆ ಇದನ್ನು ಒಂದು ಉಂಡೆ ಆಕಾರ ಮಾಡಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ನೀವು ಎಷ್ಟು ನೆನೆಸ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಬಟರ್ ನಾನಿಲ್ಲಿ ಒಂದು 2 ಅವರ್ ಬಿಟ್ಟಿದ್ದೀನಿ. ಅದಾದ ನಂತರ ಇಲ್ಲಿ ಇವಾಗ ಕಡಾಯಿ ಪನ್ನೀರ್ ಮಾಡ್ಕೊಳ್ಳೋಣ. ಕಡಾಯಿ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಪ್ಯಾನ್ಗೆ ಮಸಾಲಾನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ 2 ಸ್ಪೂನ್ ಆಗೋಷ್ಟು ಧನಿಯಾ ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 4 ರಿಂದ 5 ಬಾಡಿಗೆ ಮೆಣಸಿನ್ಕಾಯಿ, 2 ಲವಂಗ, 1 ಏಲಕ್ಕಿ, 1 ಇಂಚು ಚಕ್ಕೆ ಹಾಗೆ 2 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆಯನ್ನು ಹಾಕೊಳ್ಳೋದು ಬೇಡ. ಇಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ಘಮ ಬರೋವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಹಾಕಿರುವಂತಹ ಮೆಣಸಿನ್ಕಾಯಿನೂ ಸಹ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಇದನ್ನ ರೋಸ್ಟ್ ಮಾಡಿಕೊಂಡು ನಾನಿದು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಪೌಡರ್ ಮಾಡ್ಕೊತೀನಿ. ಅದಾದ ನಂತರ ಇದೇ ಪ್ಯಾನಿಗೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪನ್ನೀರನ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನಿಮಗೆ ಪನ್ನೀರ್ ರೋಸ್ಟ್ ಬೇಡ ಅಂದರೆ ನೀವು ಹಾಗೇನೂ ಸಹ ಹಾಕೋಬಹುದು. ನಮ್ಮ ಮನೇಲಿ ಸ್ವಲ್ಪ ಪನ್ನೀರನ್ನ ರೋಸ್ಟ್ ಮಾಡಿಟ್ರೆ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಪನ್ನೀರನ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ನೀಟಾಗಿ ಬ್ರೌನ್ ಆಗೋ ಥರ 2 ಸೈಡು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಒಂದು ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಇದೇ ಪ್ಯಾನ್ಗೆ ಮತ್ತು ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿನೂ ಸಹ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪನ್ನೀರ್ನ ಯಾವ ಸೈಜಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ವ ಅದೇ ಸೈಜಿಗೆ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯೂಬ್ಸ್ ಆಗಿ. ಅದನ್ನು ಸಹ ಇಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ರೋಸ್ಟ್ ಮಾಡುವಾಗ ಗ್ಯಾಸ್ನ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಮಗೆ ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿ ಕ್ರಂಚಿ ಆಗಿರಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಇದು ಸಹ ನೀಟಾಗಿ ಫ್ರೈ ಆಯಿತು. ಇದನ್ನು ನಾನು ಏನು ಪನ್ನೀರ್ ತೆಗೆದಿದ್ದೆನಲ್ಲ ಅದೇ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಎಲ್ಲದಕ್ಕೂ ಒಂದೇ ಬಾಣಲಿ ಯೂಸ್ ಮಾಡಿದ್ದೀನಿ. ಪನ್ನೀರ್ ರೋಸ್ಟ್ ಮಾಡೋದಕ್ಕಾಯಿತು ಹಾಗೆ ಮಸಾಲ ಹುರಿಯೋದಕ್ಕಾಯಿತು. ಇವಾಗ ಕಡಾಯಿ ಪನ್ನೀರ್ ಮಾಡೋದಕ್ಕೂ ಇದೇ ಪ್ಯಾನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ನಮಗೆ ತೊಳೆಯೋದು ರಿಸ್ಕ್ ಇರಲ್ಲ, ಹಾಗೆ ಟೈಮ್ ಸೇವ್ ಆಗುತ್ತೆ. ತುಂಬ ಪಾತ್ರೆ ಮಾಡ್ಕೊಂಬಿಟ್ರೆ ತೊಳೆಯೋದಕ್ಕೂ ಸಹ ಕಷ್ಟ ಆಗುತ್ತೆ, ನಮಗೂ ಟೈಮ್ ಇರೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ಥರ ಮಾಡ್ಕೋಬೇಕಾಗತ್ತೆ. ಇವಾಗ ಇದೇ ಎಣ್ಣೆಗೆ ಒಗ್ಗರಣೆನ ಹಾಕೊಂಡ್ಬಿಡ್ತೀನಿ. ಇದಕ್ಕೆ ಮತ್ತೆ ನಾನು ಎಕ್ಸ್ಟ್ರಾ ಎಣ್ಣೆಯನ್ನು ಹಾಕೊತಾ ಇಲ್ಲ. ಇದಕ್ಕೆ ಇವಾಗ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಹಾಗೆ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಟೊಮೆಟೊನ ಪ್ಯೂರಿನೂ ಸಹ ಮಾಡಿಕೊಂಡು ಹಾಕೋಬಹುದು. ನಾನು ಪ್ಯೂರಿ ಏನು ಮಾಡ್ಕೊತಾ ಇಲ್ಲ, ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಈ ಕಡಾಯಿ ಪನ್ನೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಹಾಕೋಂತಹ ಅವಶ್ಯಕತೆ ಏನಿಲ್ಲ, 1 ಸ್ಪೂನ್ ಆದರೆ ಸಾಕು. ಇದನ್ನೆಲ್ಲ ಇವಾಗ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದ ನಂತರ ಇಲ್ಲಿ ಟೊಮೆಟೊ ನಾನು ಕಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಬೇಗನೆ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಆದಮೇಲೆ ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನು ಫ್ರೈ ಮಾಡೋ ಅಷ್ಟರಲ್ಲೇ ನಾವೇನು ಮಸಾಲಾನ ಹುರಿದಿಟ್ಟಿದ್ವಲ್ಲ ಅದನ್ನು ಸಹ ಪೌಡ್ರ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಇದು ಇವಾಗ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಪೌಡರ್ ಮಾಡ್ಕೊಂಡಿರೋಂತಹ ಮಸಾಲಾನ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಎಲ್ಲ ಮಸಾಲಾನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲ ಮಾತ್ರ ಮಾಡ್ಕೊಂಡಿದ್ದೆ, ಎಲ್ಲ ಮಸಾಲಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಎಕ್ಸ್ಟ್ರಾ ಖಾರದ ಪುಡಿ ಆಯಿತು, ಗರಂ ಮಸಾಲ ಆಯಿತು, ಅದೇನು ಸೇರಿಸ್ಕೊತಾ ಇಲ್ಲ. ನಾವೇನು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದೇ ಮಸಾಲನೇ ಸಾಕಾಗುತ್ತೆ. ಅದನ್ನಿಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಮಸಾಲ ಮತ್ತೆ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇಲ್ಲಿ ನೀರನ್ನ ಸೇರಿಸ್ಕೋಬಹುದು. ಇದೆಲ್ಲ ಆದಮೇಲೆ ನಾನೆಲ್ಲ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವೇನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರು, ಕ್ಯಾಪ್ಸಿಕಮ್, ಈರುಳ್ಳಿ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ
ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಕಿರೋಂತಹ ಮಸಾಲ ಪದಾರ್ಥ ಎಲ್ಲ ನೀಟಾಗಿ ಪನ್ನೀರಿಗೆ ಹಿಡ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ ನಾನಿಲ್ಲಿ ಇದಕ್ಕೆ ಕೆನೆ ಹಾಕೊತಾ ಇದ್ದೀನಿ, ಹಾಲಿನ ಕೆನೆನ. ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ನು ಸಹ ಹಾಕೋಬೋದು. ಫ್ರೆಶ್ ಕ್ರೀಮ್ ಇಲ್ಲದೆ ಇರೋ ಕಾರಣ ನಾನಿಲ್ಲಿ ಬೆಣ್ಣೆ ಮಾಡೋದಕ್ಕೆ ಅಂತ ಕೆನೆನ ಎತ್ತಿಕ್ತಾ ಇರ್ತೀನಿ. ಆ ಕೆನೆನ ಹಾಕೊತಾ ಇದ್ದೀನಿ. ಇಲ್ಲೊಂದು 3-4 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಕೆನೆನ. ಅದನ್ನು ಹಾಕ್ಕೊಂಡು ನೀಟಾಗಿ 1 ನಿಮಿಷ ಫ್ರೈ ಮಾಡಿದ್ರೆ ಕಡಾಯಿ ಪನ್ನೀರು ರೆಡಿ ಆಯಿತು. ಲಾಸ್ಟಲ್ಲಿ ಇದಕ್ಕೆ ನಿಮಗೆ ಇಷ್ಟ ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಇಲ್ಲಾಂದರೆ ಮನೇಲಿ ಕಸ್ತೂರಿ ಮೆಂತ್ಯ ಇದ್ದರೆ ಕಸ್ತೂರಿ ಮೆಂತ್ಯನ ಹಾಕೋಬೋದು. ನಾನಿಲ್ಲಿ ಇದಕ್ಕೆ ಕಸ್ತೂರಿ ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ. ಇಷ್ಟಾದರೆ ಕಡಾಯಿ ಪನ್ನೀರು ರೆಡಿ ಆಯಿತು ಅಂತ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಕಡಾಯಿ ಪನ್ನೀರು. ಇದ್ರ ಜೊತೆಗೆ ನೀವು ಪರೋಟ ಮಾಡ್ಕೋಬೋದು, ಚಪಾತಿ ಜೊತೆಗೆ ಮಾಡ್ಕೋಬೋದು, ಅಥವಾ ಈ ಥರ ನಾನು, ಕುಲ್ಚಾ, ದೋಸೆಗೂ ಸಹ ಮಾಡಿಕೊಂಡು ತಿನ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ. ಅದರಲ್ಲೂ ಹೊರಗಡೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಮನೆಯಲ್ಲೇ ಸುಲಭವಾಗಿ ಮನೇಲಿರೋಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಕೋಬೋದು. ಹಾಗೆ ಇದೆಲ್ಲ ರೆಡಿ ಆಗೋಷ್ಟರಲ್ಲೂ ಸಹ ಹಿಟ್ಟು ಸಹ ನೀಟಾಗಿ ನೆಂದ್ಕೊಂಡಿತ್ತು. ಇವಾಗ ಬಟರ್ ನಾನ್ ಮಾಡ್ಕೊಳ್ಳೋಣ. ಬಟರ್ ನಾನ್ ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ನೀಟಾಗಿ ನಾವು ಏನು ಹಿಟ್ಟು ತೊಗೊಂಡಿರ್ತೀವಲ್ಲ ಇನ್ನೊಂದು ಸರಿ ಸಿಲ್ಲಿಂಗ್ ಮೇಲೇ ನಾದ್ಕೊಳ್ಳಿ. ನಿಮಗೆ ಸಿಲ್ಲಿಂಗ್ ಮೇಲೆ ಬೇಕಂದರೆ ಸಿಲ್ಲಿಂಗ್ ಮೇಲೆ ನಾದ್ಕೊಳ್ಳಿ, ಇಲ್ಲ ಚಪಾತಿ ಮನೆ ಇದ್ದರೆ ಚಪಾತಿ ಮನೆ ಮೇಲೆ ನೀವು ನಾದ್ಕೋಬೋದು. ನನಗೆ ಸಿಲ್ಲಿಂಗ್ ಮೇಲೇ ಮಾಡೋದಕ್ಕೆ ಕಂಫರ್ಟಬಲ್ ಆಗುತ್ತೆ. ನಾನು ಏನಕ್ಕೆಂದರೆ ರೊಟ್ಟಿ ಹಾಗೆ ಚಪಾತಿನ ಇದ್ರ ಮೇಲೇ ಮಾಡೋದು, ಅದಕ್ಕೋಸ್ಕರ ನಾನು ಇದ್ರ ಮೇಲೇ ಇವತ್ತು ಈ ಬಟರ್ ನಾನ್ನು ಸಹ ಮಾಡ್ಕೊತಾ ಇದ್ದೀನಿ. ಹಾಗೆ ಬಟರ್ ನಾನ್ ಮಾಡುವಾಗ ತುಂಬ ದಪ್ಪದಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಈ ಬಟರ್ ನಾನು ನಾವಿಲ್ಲಿ 2 ಚಪಾತಿಗೆ ಎಷ್ಟು ಹಿಟ್ಟು ತೊಗೊತೀವಲ್ವ ಅಷ್ಟೇ ಹಿಟ್ಟನ್ನ 1 ಬಟರ್ ನಾನ್ಗೆ ಹಿಟ್ಟು ತೊಗೊಂಡ್ರೆ ಸಾಕಾಗುತ್ತೆ. ಹಾಗೆ ಈ ಬಟರ್ ನಾನ್ಗೆ ಶೇಪ್ ಏನಿರಲ್ಲ, ನಿಮಗೆ ಸರ್ಕಲ್ ಶೇಪಲ್ಲಿ ಮಾಡ್ಕೋಬೋದು, ಇಲ್ಲ ಓವಲ್ ಶೇಪಲ್ಲಿ ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಇವತ್ತು ಓವಲ್ ಶೇಪಲ್ಲಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದು ಬಟರ್ ನಾನು ಹಿಟ್ಟು ಇದೆಯಲ್ಲ ಅದನ್ನು ತಗೊಂಡು ಈ ಥರ ಉಂಡೆ ಮಾಡಿಕೊಂಡು ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡ್ಕೊತಾ ಇದ್ದೀನಿ. ಗೋಧಿ ಹಿಟ್ಟಾದರೆ ಗೋಧಿ ಹಿಟ್ಟು, ಇಲ್ಲ ಮೈದಾ ಹಿಟ್ಟಾದರೆ ಮೈದಾ ಹಿಟ್ಟಲ್ಲಿ ನೀವು ಡಿಪ್ ಮಾಡ್ಕೋಬೋದು. ಏನಕ್ಕೆಂದರೆ ನಾವು ಇಲ್ಲಿ ಸಿಲ್ಲಿಂಗ್ ಮೇಲೆ ಮಾಡ್ಕೊತಿರೋದು ಕಾರಣ ಸಿಲ್ಲಿಂಗಿಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಡಿಪ್ ಮಾಡಿಕೊಂಡು ಲಟ್ಟಿಸ್ಕೋಬೇಕಾಗತ್ತೆ. ಮೊದಲಿಗೆ ನಾನು ಸರ್ಕಲ್ ಶೇಪಲ್ಲಿ ಲಟ್ಟಿಸ್ಕೊಂಡು ಮುಂದೆಗಡೆ ಒಂದು ಸ್ವಲ್ಪ ದಪ್ಪ ಮಾಡ್ಕೊಂಡಿರ್ತೀನಿ. ಏನಕ್ಕೆಂದರೆ ಈ ಥರ ಕೈ ಇಟ್ಕೊಂಡು ಇದನ್ನು ಒಂಚೂರು ಈ ಥರ ಎಳೆದ್ಬಿಟ್ರೆ ಓವಲ್ ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಇದಕ್ಕೆ ಮೇಲ್ಗಡೆ ನಾನು ಕಲ್ಲಂಜಿ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಕಲ್ಲಂಜಿ ಸೀಡ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಕಲ್ಲಂಜಿ ಸೀಡ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಈ ಬಟರ್ ನಾನ್ ಮಾತ್ರ. ಕಲ್ಲಂಜಿ ಸೀಡ್ಸ್ ಹಾಕ್ಕೊಂಡು ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ತುರಿದಿಟ್ಟಿರುವಂತಹ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಮೇಲ್ಗಡೆ ಒಂಚೂರು ಇನ್ನೊಂದ್ಸರಿ ಲಟ್ಟಿಸ್ಕೋಬೇಕಾಗತ್ತೆ. ಏನಕ್ಕೆ ನಾವು ಹಾಕಿರೋಂತಹ ಕಲ್ಲಂಜಿ ಸೀಡ್ಸು, ಕ್ಯಾರೆಟು ಹಾಗೆ ಕಾರಣಕ್ಕೆ ಇನ್ನೊಂದ್ಸರಿ ನಾನು ಲಟ್ಟಣಿಗೆಯಿಂದ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ಪ್ರೆಸ್ ಮಾಡಿಬಿಟ್ಟು ಲಟ್ಟಿಸ್ಕೋಬೇಡಿ, ಸುಮ್ಮನೆ ಒಂದು ಸ್ವಲ್ಪ ಮೇಲ್ಗಡೆ ಲಟ್ಟಿಸ್ಕೊಳ್ಳಿ ಲೈಟಾಗಿ. ಅದಾದ ನಂತರ ಇದು ಈ ಥರ ರೆಡಿ ಆಗುತ್ತೆ. ಇದನ್ನು ನಾವು ಉಲ್ಟಾ ಹಾಕ್ಕೊಂಡು ಹಿಂದೆಗಡೆ ಭಾಗಕ್ಕೆ ನೀರನ್ನ ಹಚ್ಕೋಬೇಕಾಗತ್ತೆ. ಯಾಕಂದರೆ ನಾವು ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಬೇಯಿಸಲ್ಲ, ನಮಗೆ ಇದು ನಾನ್ ಆಗಿ ಆಗಬೇಕಲ್ಲ, ಅದಕ್ಕೆ ಹಿಂದ್ಗಡೆ ನಾವು ನೀರನ್ನ ಹಾಕ್ಕೊಂಡ್ರೆ ತವಕ್ಕೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಮೈದಾ ಹಾಕಿರೋ ಕಾರಣಕ್ಕೆ ನೀಟಾಗಿ ತವಕ್ಕೆ ಇಟ್ಕೊಳ್ಳುತ್ತೆ. ನಮ್ಮ ಕೈಗೆ ಹಿಂದ್ಗಡೆಯಿಂದ ನೀಟಾಗಿ ಇದನ್ನು ನೀರನ್ನ ಅಪ್ಲೈ ಮಾಡಿಕೊಂಡು ತವಕ್ಕೆ ಹಾಕೋಬೇಕಾಗತ್ತೆ. ನಾನು ಇದನ್ನು ರೆಡಿ ಮಾಡೋ ಟೈಮಲ್ಲೇ ಹಂಚನ್ನು ಸಹ ಬಿಸಿಗೆ ಇಟ್ಟಿದ್ದೆ. ಆ ಹಂಚು ಸಹ ಬಿಸಿಯಾಗಿದೆ. ಆದಷ್ಟು ಒಂದು ಸ್ವಲ್ಪ ದಪ್ಪದಾಗಿರೋಂತಹ ಹಂಚನ್ನು ತೊಗೊಳ್ಳಿ, ಹ್ಯಾಂಡಲ್ ಇರೋಂತಹ ಹಂಚು ತೊಗೊಳ್ಳಿ. ಆವಾಗ ನಮಗೆ ಈ ನಾನ್ನ ಬೇಯಿಸೋದಕ್ಕೆ ಸರಿ ಹೋಗುತ್ತೆ. ಈ ನಾವಿಲ್ಲಿ ನೀರೇನು ಹಚ್ಚಿದ್ದೀವಲ್ಲ ಆ ಭಾಗನ ನಾವು ಹಂಚು ಮೇಲೆ ಹಾಕಬೇಕಾಗುತ್ತೆ. ಹಂಚು ಮೇಲೆ ಹಾಕಿಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕಾಗತ್ತೆ. ಪ್ರೆಸ್ ಮಾಡಿದ್ರೆ ಬಬಲ್ಸ್ ಬರೋಕ್ಕೆ ಶುರು ಆಗುತ್ತೆ. ಹಾಗೆ ಹಂಚಿಗೆ ನೀಟಾಗಿ ಅದು ಅಂಟ್ಕೊಳ್ಳುತ್ತೆ. ಅದಾದ ನಂತರ ಬಬಲ್ಸ್ ಬರೋಕ್ಕೆ ಶುರು ಆಗುತ್ತೆ. ನೋಡಿ, ಈ ಥರ ಬಬಲ್ಸ್ ಬಂದಮೇಲೆ ನಾವು ಹ್ಯಾಂಡಲ್ ಇರೋಂಥ ಹಂಚು ತೊಗೊಳ್ಳಿ ಅಂದಿದ್ದೆ. ಇದೇ ಕಾರಣಕ್ಕೆ ಹ್ಯಾಂಡಲ್ನ ಹಿಡ್ಕೊಂಡು ಈ ಥರ ನೀಟಾಗಿ ನಾವು ಬೋರ್ಲ ಹಾಕಿದರೆ ಒಂದು ಸೈಡು ಗ್ಯಾಸ್ ಮೇಲಿಂದ ಸುಡ್ತಾ ಇರುತ್ತೆ, ಇನ್ನೊಂದು ಸೈಡು ನಾವು ಏನು ಹಂಚು ಬಿಸಿ ಮಾಡ್ಕೊಂಡಿರ್ತೀವಲ್ಲ ಆ ಸೈಡಿಂದ ಸುಡ್ತಾ ಇರುತ್ತೆ. 2 ಸೈಡು ನೀಟಾಗಿ ಇದು ಸುಡ್ತಾ ಇರುತ್ತೆ. ಸೇಮಾಗಿ ರೆಸ್ಟೋರೆಂಟು ಹಾಗೆ ಹೋಟೆಲಲ್ಲಿ ಯಾವ ಥರ ಕೊಡ್ತಾರೆ ಆ ನಾನ್ನ ಮನೆಯಲ್ಲೇ ನಾವು ಸುಲಭವಾಗಿ ಮಾಡ್ಕೋಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಇದನ್ನು ನೀಟಾಗಿ ಸುತ್ತಲೂ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇದು ಇವಾಗ ನೀಟಾಗಿ ಬೆಂದ್ಕೊಂಡಿದೆ. ನಾವು ಸುತ್ತಲೂ ಬೇಯಿಸ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ ನಮಗೆ. ಇದಾದ ನಂತರ ಇದಕ್ಕೆ ನಾನು ಬಟರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬಟರ್ ನಾನ್ ಆಗಿರೋದ್ರಿಂದ ಬಟರ್ನ ಹಾಕ್ಕೊತಾ ಇದ್ದೀನಿ, ಮೆಲ್ಟ್ ಮಾಡಿರೋಂತಹ ಬಟರ್ನ. ನೋಡಿ, ಬಟರ್ನ ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ದೋಸೆ ತೆಗೆಯುವಂತಹ ಸೌಟಿಂದ ತೆಗೆದುಬಿಟ್ರೆ ನೀಟಾಗಿ ಬಂದುಬಿಡುತ್ತೆ. ಎಲ್ಲೂ ಸಹ ಅಂಟ್ಕೊಂಡಿರಲ್ಲ, ಹಾಗೆ ಎಲ್ಲೂ ಸಹ ಹಸಿ ಆಗಿರಲ್ಲ. ಸೂಪರ್ ಟೇಸ್ಟಿಯಾಗಿರೋಂತಹ ಬಟರ್ ನಾನ್ನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು.
ಹಾಗೆ ರೆಸ್ಟೋರೆಂಟಲ್ಲಿ ಸಿಗೋಂತಹ ರುಚಿನ ಮನೆಯಲ್ಲೇ ನಾವು ಹೈಜಿನಿಕ್ಕಾಗಿ ಮಾಡ್ಕೋಬಹುದು. ನೋಡಿದ್ರಲ್ವ ಈ ಬಟರ್ ನಾನು ಹಾಗೆ ಕಡಾಯಿ ಪನ್ನೀರ್ ರೆಸಿಪಿ ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನಿವತ್ತು ತೋರಿಸ್ಕೊಟ್ಟಿದ್ದೀನಿ. ನೀವು ಸಹ ನಿಮ್ಮ ಮನೇಲಿ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ಈ ರೆಸಿಪಿನ ಸವಿರಿ. ಹಾಗಿದ್ರೆ ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.